ಇಂಡಿಯಾದ ಟಿ20 ಟೀಮ್ನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರೇ ಸದ್ಯ ಖಳನಾಯಕನಾಗಿ ಕಾಣ್ತಾ ಇದ್ದಾರೆ. ಮೊದಲೆಲ್ಲ 360 ಡಿಗ್ರಿನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಂತ ಸೂರ್ಯನಿಗೆ ಈಗ ಅಕ್ಷರಶಃ ಗ್ರಹಣ ಹಿಡಿದಂತಾಗಿದೆ. ಈ ಗ್ರಹಣ ಬಿಡಿಸಿಕೊಳ್ಳದೆ ಇದ್ರೆ ಇನ್ನು 3 ತಿಂಗಳಲ್ಲಿ ಹೊಸ ನಾಯಕ ಬರುವಂತ ಮುನ್ಸೂಚನೆ ಸಿಕ್ಕಿದೆ. ಹಾಗಾದ್ರೆ ಸೂರ್ಯನ ಕ್ಯಾಪ್ಟನ್ಸಿಗೆ ಕುತ್ತು ಬಂತ? ಕ್ಯಾಪ್ಟನ್ ಆದ್ಮೇಲೆ ಫೇಲ್ಯೂರ್ ಆಗ್ತಾ ಇರೋದು ಯಾಕೆ? 2025ರಲ್ಲಿ ಹೇಗಿದೆ ಅವರ ಪ್ರದರ್ಶನ? ನೆಕ್ಸ್ಟ್ ಯಾರಿಗೆ ಪಟ್ಟಾಭಿಷೇಕ? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನ ಫೇವರೆಟ್ ಫಾರ್ಮೆಟ್ ಅಂದ್ರೆ ಅದು ಟಿ20. ಈ ಮಾದರಿಯಲ್ಲಿ ಜಗತ್ತಿನಲ್ಲೇ ಭಾರತ ನಂಬರ್ 1 ಟೀಮ್. 2024ರ ICC ವಿಶ್ವಕಪ್ನ ಹಾಲಿ ಚಾಂಪಿಯನ್ಸ್ ಅಂಡ್ ಇತ್ತೀಚೆಗಷ್ಟೇ ಏಷ್ಯಾ ಕಪ್ನಲ್ಲೂ ಕೂಡ ಟ್ರೋಫಿ ವಿನ್ನರ್ಸ್. ಕಳೆದ 18 ತಿಂಗಳುಗಳಿಂದ ಒಂದೇ ಒಂದು ಸರಣಿಯನ್ನು ಕೂಡ ಸೋತೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನು ಕೂಡ ಬಿಟ್ಕೊಟ್ಟಿಲ್ಲ. ಒಂದು ಮ್ಯಾಚ್ ಸೋತ್ರು ಕೂಡ ಅಂಡ್ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ರು. ಗೆದ್ದೇ ಗೆಲ್ತಾರೆ. ರಿಸಲ್ಟ್ ನಲ್ಲೇನು ಪ್ರಾಬ್ಲಮ್ ಇಲ್ವೇ ಇಲ್ಲ. ಬಟ್ ಇರೋದೆಲ್ಲ ಪ್ರಾಬ್ಲಮ್ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರ ಕಳಪೆ ಫಾರ್ಮ್. ಕ್ಯಾಪ್ಟನ್ಗೂ ಮುನ್ನ ಹೀರೋ, ನಾಯಕನಾದ್ಮೇಲೆ ಝೀರೋ. 2024ರ ಟಿ20 ವಿಶ್ವಕಪ್ ಆದ್ಮೇಲೆ ರೋಹಿತ್ ಶರ್ಮಾ ಟಿ20 ಫಾರ್ಮೆಟ್ಗೆ ಗುಡ್ ಬೈ ಹೇಳ್ತಾರೆ. ಈ ಟೈಮಲ್ಲಿ ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ, ಶ್ರೇಯಸ್ ಅಯ್ಯರ್ ಅಂತ ಸಾಕಷ್ಟು ಹೆಸರುಗಳು ನಾಯಕತ್ವದ ರೇಸ್ನಲ್ಲಿದ್ವು. ಆದರೆ ಅಚ್ಚರಿ ಎನ್ನುವಂತೆ ರೇಸ್ನಲ್ಲೇ ಇಲ್ಲದಂತ ಸೂರ್ಯಕುಮಾರ್ ಯಾದವ್ ಅವರನ್ನ BCCI ಮ್ಯಾನೇಜ್ಮೆಂಟ್ ನಾಯಕನಾಗಿ ಪಟ್ಟ ಕಟ್ಟಿತ್ತು. ಅದಕ್ಕೆ ಕಾರಣ ಟಿ20 ಫಾರ್ಮೆಟ್ನಲ್ಲಿ ಸ್ಪೆಷಲಿಸ್ಟ್ ಬ್ಯಾಟರ್ ಆಗಿದ್ದಂತ ಸೂರ್ಯ. 360 ಡಿಗ್ರಿ ಆಂಗಲ್ ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಂತ ಸೂರ್ಯನಿಗೆ ಆ ಟೈಮಲ್ಲಿ ಯಾರು ಕೂಡ ಸರಿಸಾಟಿನೇ ಇರಲಿಲ್ಲ. ಹೀಗಾಗಿ BCCI ತುಂಬಾ ಕಾನ್ಫಿಡೆನ್ಸ್ ನಿಂದಲೇ ನಾಯಕತ್ವ ವಹಿಸಿತ್ತು. ಆದ್ರೆ ಆಟಗಾರನಾಗಿ ಅಬ್ಬರಿಸ್ತಾ ಇದ್ದಂತ ಸೂರ್ಯನಿಗೆ ನಾಯಕನಾಗಿ ಶೈನ್ ಆಗೋಕೆ ಸಾಧ್ಯವಾಗಲಿಲ್ಲ. ಕ್ಯಾಪ್ಟನ್ ಆಗೋ ಮುನ್ನ 43+ ಅವರೇಜ್ ನಲ್ಲಿ ಬ್ಯಾಟ್ ಬೀಸ್ತಿದ್ದಂತ ಸೂರ್ಯ ನಾಯಕನಾದ್ಮೇಲೆ 26+ ಗೆಳೆದಿದೆ. ವರ್ಷದ ಹಿಂದೆ ಹೀರೋ ಆಗಿದ್ದಂತ ಸೂರ್ಯ ಈಗ ಝೀರೋ ಆಗ್ಬಿಟ್ಟಿದ್ದಾರೆ. ಇನ್ನು 2025ರಲ್ಲಂತೂ ಅವರ ಬ್ಯಾಟಿಂಗ್ ಪ್ರದರ್ಶನ ಇನ್ನೂ ಕೂಡ ಖರಾಬ್ ಆಗಿದೆ. 2025ರಲ್ಲಿ ಒಂದೇ ಒಂದು ಅರ್ಧ ಶತಕವನ್ನು ಸಿಡಿಸಿದ ಸೂರ್ಯ. ಕ್ಯಾಪ್ಟನ್ ಆದ್ಮೇಲೆ ಸೂರ್ಯ ಡಲ್ ಆಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಅದರಲ್ಲೂ 2025ರಲ್ಲಂತೂ ಸೂರ್ಯ ಒಮ್ಮೆಯೂ ಕೂಡ ಪ್ರಜ್ವಲಿಸಲೇ ಇಲ್ಲ. ಈ ವರ್ಷ 13 ಟಿ20 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವಂತಹ ಸೂರ್ಯಕುಮಾರ್ ಯಾದವ್ ಅವರಿಂದ ಒಂದೇ ಒಂದು ಅರ್ಧ ಶತಕವನ್ನು ಕೂಡ ಗಳಿಸೋಕೆ ಸಾಧ್ಯವಾಗಿಲ್ಲ. 8 ಪಂದ್ಯಗಳಲ್ಲಿ 9 ರನ್ಗಳ ಒಳಗೆ ಔಟ್ ಆಗಿದ್ದಾರೆ. ಇನ್ನು 3 ಪಂದ್ಯಗಳಲ್ಲಿ 10ರಿಂದ 19 ರನ್ಗಳ ಒಳಗೆ ವಿಕೆಟ್ ಒಪ್ಪಿಸಿದ್ದಾರೆ. ಇನ್ನು 7 ಮ್ಯಾಚ್ಗಳಲ್ಲಷ್ಟೇ 20+ ರನ್ಸ್ ಬಂದಿದೆ. ಹಾಗೆ 49 ಬಿಲೋ ಬಂದಿದೆ. ಸೊ ಅಲ್ಲಿಗೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ 13 ಇನ್ನಿಂಗ್ಸ್ಗಳಲ್ಲಿ ಅಂದ್ರೆ ಈ ವರ್ಷ ಆಡಿರುವಂತಹ 13 ಇನ್ನಿಂಗ್ಸ್ಗಳಲ್ಲೂ ಕೂಡ ಒಮ್ಮೆಯೂ ಕೂಡ 50+ ರನ್ಸ್ ಬಂದೇ ಇಲ್ಲ. ಅಂದ್ರೆ ಅರ್ಧ ಶತಕ ಬಾರಿಸೋಕು ಕೂಡ ಸೂರ್ಯನಿಂದ ಸಾಧ್ಯವಾಗಿಲ್ಲ. ಇದೇ ಈಗ BCCI ಹಾಗೆ ಮ್ಯಾನೇಜ್ಮೆಂಟ್ಗೂ ಕೂಡ ತಲೆಬಿಸಿ ತಂದಿಟ್ಟಿದೆ. 2026ರ ಟಿ20 ವಿಶ್ವಕಪ್ ಬಳಿಕ ಸೂರ್ಯನಿಗಿಲ್ಲ ನಾಯಕತ್ವ. ಇಲ್ಲಿ ಸೂರ್ಯನ ಕ್ಯಾಪ್ಟನ್ಸಿ ವಿಚಾರ ಚರ್ಚೆಗೆ ಬರೋಕೆ ಕಾರಣ ಕೂಡ ಇದೆ. 2026ರ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳಲ್ಲಿ ಟಿ20 ವಿಶ್ವಕಪ್ ನಡೆಯಲಿದೆ. 20 ರಾಷ್ಟ್ರಗಳ ನಡುವಿನ ಈ ಟೂರ್ನಿಯನ್ನ ಭಾರತ ಹಾಗೆ ಶ್ರೀಲಂಕಾ ರಾಷ್ಟ್ರಗಳು ಜಂಟಿಯಾಗಿ ಆತಿಥ್ಯವನ್ನು ವಹಿಸ್ತಾ ಇವೆ. 10ನೇ ಆವೃತ್ತಿಯ ಟೂರ್ನಿ ಇದಾಗಿದ್ದು 20 ತಂಡಗಳನ್ನ 2 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಸೂಪರ್ 8, ಗ್ರೂಪ್ 4 ಹಾಗೆ ಆ ಬಳಿಕ ಫೈನಲ್ ಪಂದ್ಯ ನಿಗದಿ ಮಾಡಲಾಗಿದೆ. ಈ ಟೂರ್ನಿಯಲ್ಲಿ ಭಾರತವೇ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಈ ಟೂರ್ನಿಯೇ ಸೂರ್ಯನ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಲಿದೆ. ಮುಂದಿನ ಪಂದ್ಯಗಳಲ್ಲಿ ಬ್ಯಾಟಿಂಗ್ ನಲ್ಲಿ ಬಿಗ್ ಇನ್ನಿಂಗ್ಸ್ ಬರದೇ ಇದ್ರೆ ಖಂಡಿತ ಸೂರ್ಯನಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ. ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲದೆ BCCI ಮುಂದೆ ಬೇರೆ ಕಾರಣಗಳು ಕೂಡ ಇವೆ. ಅಂದ್ರೆ ಸೂರ್ಯನನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸೋಕೆ ಬೇರೆ ಬೇರೆ ಚಾಯ್ಸಸ್ ಕೂಡ ಇದೆ. ಅದೇನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಸೂರ್ಯನಿಗೆ ಸದ್ಯ 35 ವರ್ಷ ವಯಸ್ಸು. ಆಕ್ಚುಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಗೆ ಬಂದಾಗಲೇ 34+ ಆಗಿತ್ತು. ಈಗ 35+ ಆಗಿದೆ. ಹೀಗಾಗಿ ಮುಂದಿನ ವರ್ಷಕ್ಕೆ ಅವರಿಗೆ 36 ವರ್ಷ ವಯಸ್ಸಾಗುತ್ತೆ. ಅಂದರೆ 2026ರ ವಿಶ್ವಕಪ್ ವೇಳೆಗೆ ಅವರಿಗೆ ಟಿ20 ವಿಶ್ವಕಪ್ ವೇಳೆಗೆ ಅವರಿಗೆ 36 ವರ್ಷ ವಯಸ್ಸಾಗುತ್ತೆ. ಹಾಗೆ 2028ರ ವಿಶ್ವಕಪ್ ವೇಳೆಗೆ ಅವರಿಗೆ 38 ವರ್ಷ ವಯಸ್ಸಾಗುತ್ತೆ. ಹೀಗಾಗಿ ಮುಂದಿನ ವಿಶ್ವಕಪ್ ಬಳಿಕ ಅಂದರೆ 2026ರ ವಿಶ್ವಕಪ್ ಬಳಿಕ ಭಾರತ ಹೊಸ ನಾಯಕತ್ವವನ್ನು ಹುಡುಕುತ್ತೆ. ಯಾಕಂದ್ರೆ 2028ರಲ್ಲಿ ನಡೆಯಲಿರುವಂತಹ ವಿಶ್ವಕಪ್ ಅನ್ನ ಟಾರ್ಗೆಟ್ ನಲ್ಲಿ ಇಟ್ಕೊಂಡು ಸೂರ್ಯನನ್ನ ಕೆಳಗಿಳಿಸಿ ಬೇರೆಯವರಿಗೆ ಚಾನ್ಸ್ ನೀಡೋಕೆ ಮುಂದಾಗುತ್ತೆ. ಹಾಗೆ ಟಿ20ನಲ್ಲಿ ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡುವಂತ ಮೇನ್ ಅಜೆಂಡಾ BCCI ನದ್ದಾಗಿದೆ. ಹೀಗಾಗಿ ಸೂರ್ಯಕುಮಾರ್ ಯಾದವ್ರನ್ನ
ಅವರು ಪರ್ಫಾರ್ಮೆನ್ಸ್ ಮಾಡಲಿ ಬಿಡಲಿ ಅಥವಾ ಅವರು ಫಾರ್ಮ್ಗೆ ಬಂದರೂ ಕೂಡ ಅವರನ್ನು ಆಟಗಾರನಾಗಿ ಮುಂದುವರಿಸ್ಬೋದು ನೆಕ್ಸ್ಟ್ ಇಯರಿಂದ. ಸೊ ಹಾಗಾಗಿ ಸಾಕಷ್ಟು ಕಾರಣಗಳು ಕೂಡ ಇವೆ. ಇನ್ನು ಅದು ಅಲ್ಲದೆ ಸೂರ್ಯಕುಮಾರ್ ಯಾದವ್ ಪರ್ಫಾರ್ಮೆನ್ಸ್ನಲ್ಲಿ ತುಂಬಾ ವೀಕ್ ಆಗಿದ್ದಾರೆ. ಅದು ಕೂಡ ಕ್ಯಾಪ್ಟನ್ಸಿ ಸಿಕ್ಕ ಮೇಲೆ ಒಬ್ಬ ಕ್ಯಾಪ್ಟನ್ ಆದಾಗ ಇತರೆ ಆಟಗಾರರಿಗೆ ಮಾದರಿಯಾಗಿರಬೇಕಾಗುತ್ತೆ ಅಥವಾ ಪ್ರತಿ ಪಂದ್ಯಗಳಲ್ಲೂ ಅಲ್ಲದೆ ಇದ್ರೂ ಕೂಡ ಒಂದೊಂದು ಮ್ಯಾಚ್ಗಳಲ್ಲಿ ಶೈನ್ ಆಗಬೇಕಾಗುತ್ತೆ. ಬಟ್ ಕ್ಯಾಪ್ಟನ್ ಆದಮೇಲೆ ಸೂರ್ಯ ಯಾವ ಪಂದ್ಯದಲ್ಲೂ ಕೂಡ ಅಷ್ಟಾಗಿ ಸೌಂಡ್ ಮಾಡಿಲ್ಲ. ಇನ್ನು ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಟೆಸ್ಟ್ ಹಾಗೆ ಏಕದಿನ ಮಾದರಿಗೆ ಶುಭ್ಮನ್ ಗಿಲ್ ನಾಯಕನಾಗಿದ್ದಾರೆ. ಈಗ ಇದು ಅಷ್ಟೇ ಅಲ್ಲದೆ T20ಗೂ ಕೂಡ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಅಂತ ಬಂದ್ರೆ ಶುಭ್ಮನ್ ಗಿಲ್ ಅವರನ್ನ ಎಲ್ಲಾ ಮಾದರಿಗೂ ಕೂಡ ನಾಯಕನಾಗಿ ವಹಿಸುವಂತ ಸಾಧ್ಯತೆ ಇದೆ. ಬಟ್ ವಿಪರ್ಯಾಸ ಏನಪ್ಪಾ ಅಂದ್ರೆ ಶುಭ್ಮನ್ ಗಿಲ್ ಕೂಡ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಬೇರೆ ಯಾರನ್ನ ನಾಯಕನಾಗಿ ಮಾಡಬೇಕು ಅನ್ನುವಂತ ಕ್ಯಾಲ್ಕುಲೇಷನ್ ಕೂಡ ನಡೀತಾ ಇದೆ. ಇನ್ನು ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಸೂರ್ಯಕುಮಾರ್ ಯಾದವ್ ಕಮ್ ಬ್ಯಾಕ್ ಮಾಡಲೇಬೇಕು. ಹಾಗಂತ ನಾಯಕ ಎಂದ ಮಾತ್ರಕ್ಕೆ ಪ್ರತಿ ಮ್ಯಾಚಲ್ಲೂ ಅರ್ಧ ಶತಕ ಬರಬೇಕು, ಶತಕ ಸಿಡಿಸ್ತಾನೆ ಇರಬೇಕು ಅಂತ ಯಾರು ಕೂಡ ಹೇಳೋಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಮಿನಿಮಮ್ ಸ್ಕೋರ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ತಂಡದ ಉಳಿದ ಆಟಗಾರರಿಗೆ ಮಾದರಿಯಾಗುವಂತೆ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಈ ಸವಾಲ್ನಲ್ಲಿ ಗೆಲ್ತಾರಾ ಅಥವಾ ಸೈಡ್ಲೈನ್ ಆಗ್ತಾರಾ ಅನ್ನೋದನ್ನ ಮುಂದಿನ ಪಂದ್ಯಗಳಲ್ಲಿ ನೋಡಬೇಕು. ಇನ್ನೊಂದು ಚಾಲೆಂಜ್ ಕೂಡ ಇದೆ, ಸೂರ್ಯಕುಮಾರ್ ಹೋದ್ಮೇಲೆ ಯಾರನ್ನ ನಾಯಕನನ್ನಾಗಿ ಮಾಡೋದು ಅನ್ನೋದು. ಶುಭ್ಮನ್ ಗಿಲ್ ಸದ್ಯ ಫಾರ್ಮ್ನಲ್ಲಿಲ್ಲ. ಸೊ ಯಾರಿಗೆ ನಾಯಕತ್ವ ನೀಡೋದು ಅನ್ನುವಂಥ ಪ್ರಶ್ನೆ ಕೂಡ BCCI ಮುಂದಿದೆ. ಸೊ ಫೈನಲಿ ನಿಮ್ಮ ಪ್ರಕಾರ ಸೂರ್ಯನ ಪರ್ಫಾರ್ಮೆನ್ಸ್ ಹೇಗಿದೆ? T20ನಲ್ಲಿ ನಾಯಕನಾಗಿ ಅವರನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಮುಂದಿನ ಪಂದ್ಯಗಳಲ್ಲಿ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆಯಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.